ಜಿಲ್ಲಾಸ್ಪತ್ರೆ ವೈದ್ಯ ಸುನಿಲ್ ಕಿಡ್ನಾಪ್ ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ. ಊರೂರನ್ನ ಸುತ್ತಾಡಿಸಿ ಕಿಡ್ನಾಪರ್ಸ್ ಡಾಕ್ಟರ್ನ ವಾಪಸ್ ಬಿಟ್ಟು ಹೋಗಿದ್ದಾರೆ. ಸೋಮಸಮುದ್ರದ ಹೊಲದಲ್ಲಿ ಕಿಡ್ನಾಪರ್ಸ್ ಡಾಕ್ಟರನ್ನ ಬಿಟ್ಟು ಹೋಗಿದ್ದಾರೆ. ಬೆಳಗ್ಗೆ ಕಿಡ್ನಾಪ್ ಆಗಿದ್ರು ಡಾಕ್ಟರ್ ಸುನಿಲ್, ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಮಕ್ಕಳ ವೈದ್ಯರಾಗಿರುವಂತಹ ಸುನಿಲ್. ಸೊ ಇವರು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಕಿಡ್ನಾಪ್ ಆಗಿದ್ರು. ಆದರೆ ರಾತ್ರಿ 9 ಗಂಟೆ ಹೊತ್ತಿಗೆ ಕಿಡ್ನಾಪರ್ಸ್ ಇವರನ್ನ ಹೊಲದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಇನ್ನು ಯಾವಾಗ ಇವರು ಸಿಕ್ಕರೋ ಡಾಕ್ಟರ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗಿದೆ. ಇನ್ನು ವಾಕಿಂಗ್ ಮಾಡುವಾಗ ಬೆಳಗ್ಗೆ ಅಪಹರಣಕಾರರು ಇವರನ್ನ ಕಿಡ್ನಾಪ್ ಮಾಡಿದ್ರು. ಇನ್ನು 3 ಕೋಟಿ ನಗದು ಹಾಗೂ 3 ಕೋಟಿ ಮೌಲ್ಯದ ಬಂಗಾರಕ್ಕೆ, ಒಟ್ಟಾರೆಯಾಗಿ 6 ಕೋಟಿ ಮೌಲ್ಯದ ಹಣ ಹಾಗೂ ಚಿನ್ನಾಭರಣಕ್ಕೆ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಒಂದು ರೀತಿ ಸುಖಾಂತ್ಯವನ್ನಂತೂ ಈ ಪ್ರಕರಣ ಕಂಡಿದೆ. ಆದರೆ ಯಾವ ಕಾರಣಕ್ಕೆ ಇವ್ರನ್ನ ಕಿಡ್ನಾಪ್ ಮಾಡಿದ್ರು ಅಥವಾ ಯಾಕಾಗಿ ಅವ್ರನ್ನ ವಾಪಸ್ ಬಿಟ್ಟರು, ಇನ್ನಷ್ಟೇ ಕೂಡ ತನಿಖೆ ಮುಖಾಂತರ ಆ ಎಲ್ಲ ಮಾಹಿತಿ ತಿಳಿದು ಬರಬೇಕಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಡಾಕ್ಟರ್ ಅವರ ಕಿಡ್ನಾಪ್ ಪ್ರಕರಣ ಸುಖಾಂತ್ಯ ಅಂತೂ ಕಂಡಿದೆ. ಆದರೆ 6 ಕೋಟಿಗೆ ದಿಢೀರಂತ ಬೇಡಿಕೆಯನ್ನ ಇಟ್ಟು ಏಕಾಏಕಿ ಇವ್ರನ್ನ ಬಿಟ್ಟು ಹೋಗಿದ್ ಯಾಕೆ ಅಂತ ಏನಾದರೂ ಟ್ವಿಸ್ಟ್ ಇದೆಯಾ ಅಥವಾ ಪೊಲೀಸರು ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ ಅಂತ? ರಾಹುಲ್, ಮುಖ್ಯವಾಗಿ ಜಿಲ್ಲಾಸ್ಪತ್ರೆ ವೈದ್ಯ ಸುನೀಲ್ ಅವರನ್ನ ಅಪಹರಣ ಪ್ರಕರಣ ಈಗ ಸುಖಾಂತ್ಯ ಕಂಡಿರುವಂಥದ್ದು. ಬೆಳಗಿನ ಜಾವ 6 ಗಂಟೆಗೆ ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂಥ ಕಿಡ್ನಾಪರ್ಸ್, ಅಂದರೆ 3 ಜನ ಕಿಡ್ನಾಪರ್ಸ್ ಅವರನ್ನ ಏಕೈಕಿ ಕಿಡ್ನಾಪ್ ಮಾಡಿಕೊಂಡು ತರ್ತಾರೆ. ಈ ಸಂದರ್ಭದಲ್ಲಿ ಏನು ನ್ಯೂಸ್ ಫಸ್ಟ್ ಕೂಡ ವರದಿಯನ್ನು ಮಾಡಿತ್ತು. ಇದಾದ ನಂತರ ಎಚ್ಚೆತ್ತುಕೊಂಡಂಥ ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಯಾದ್ಯಂತ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂಥದ್ದು. ಹಾಗಾಗಿ ಆಂಧ್ರದ ಗಡಿ ಭಾಗ ಆಗಿರಬಹುದು, ಜೊತೆಗೆ ತಾಲೂಕು ಕೇಂದ್ರಗಳ ಗಡಿ ಭಾಗದಲ್ಲೂ ಕೂಡ ಸುತ್ತಲೂ ಪೊಲೀಸ್ ಭದ್ರತೆಯನ್ನ ಇರಿಸಿತ್ತು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಕಿಡ್ನಾಪರ್ಸ್ ಏನು ವೈದ್ಯರನ್ನ ಕರೆದುಕೊಂಡು ಹೊರಗೆ ಹೋಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಹಾಗಾಗಿ ಜಿಲ್ಲೆಯ ಗಡಿ ಭಾಗವನ್ನು ದಾಟಿ ಹೋಗಲಾಗದೆ ಏನು ಕಿಡ್ನಾಪ್ ಮಾಡಿಕೊಂಡು ಏನು ಸುನೀಲ್ ಅವರನ್ನ ನೇರವಾಗಿ ಕುರುಗೋಡು ತಾಲೂಕಿಗೆ ಕರ್ಕೊಂಡು ಹೋಗ್ತಾರೆ. ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಅವರನ್ನ ಸುತ್ತಾಡಿಸ್ತಾರೆ. ತದನಂತರದಲ್ಲಿ ಅವರನ್ನ ಒಂದು ಗೋಡೌನ್ನಲ್ಲಿ ಕೂಡಿ ಹಾಕಿ ಅವ್ರನ್ನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಈಗಾಗಲೇ ಸುನೀಲ್ ಅವರ ಬಲಗಣ್ಣು ಹಾಗೆ ಅವರ ಬಲಗೈ ಭಾಗಕ್ಕೆ ತೀವ್ರವಾದಂಥ ಒಂದು ಸ್ವಲ್ಪ ಅಂದರೆ ಒಂದಷ್ಟು ಗಾಯ ಕೂಡ ಆಗಿರುವಂಥದ್ದು. ಅವ್ರನ್ನ ಈಗಾಗಲೇ ಏನು ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಕರೆದುಕೊಂಡು ಬಂದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಬಳ್ಳಾರಿ ಪೊಲೀಸರು ಕೂಡ ಮಾಡಿರುವಂಥದ್ದು. ಒಂದು ಕಡೆ ಈಗಾಗಲೇ ಪೊಲೀಸರ ಈ ಒಂದು ಕಾರ್ಯಕ್ಕೂ ಕೂಡ ಸಾಕಷ್ಟು ಮೆಚ್ಚುಗೆಗೂ ಕೂಡ ಕಾರಣ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಏನು ಅವರಿಗೆ ಜೀವ ಬೆದರಿಕೆಯನ್ನು ಕಿಡ್ನಾಪರ್ಸ್ ಒಡ್ಡಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬಸ್ಥರಿಗೆ, ಅಂದರೆ ಸುನೀಲ್ ಅವರ ಫೋನನ್ನು ತೆಗೆದುಕೊಂಡು ಕಿಡ್ನಾಪರ್ಸ್ ಅವರು 6 ಕೋಟಿಗೆ ಹಣವನ್ನು ಕೊಡಬೇಕಂದ್ರೆ 3 ಕೋಟಿ ಹಣ ನಗದು ರೂಪದಲ್ಲಿ, ಮತ್ತೊಂದಷ್ಟು ಅಂದ್ರೆ 3 ಕೋಟಿ ಮೌಲ್ಯದ ಕೆಲವೊಂದಿಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಈ ಒಂದು 3 ಜನ ಏನು ಮುಸುಕುದಾರಿಗಳು ಏನು ವ್ಯಕ್ತಿಗಳಿದ್ರು ಅದರಲ್ಲಿ ಕೂಡ ಓರ್ವ ಕನ್ನಡ ಮಾತಾಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿಯನ್ನ ಈಗಾಗಲೇ ಖುದ್ದು ಸುನೀಲ್ ಅವರು ಕೂಡ ಈಗ ಕೊಡ್ತಾ ಇರುವಂಥದ್ದು. ಒಂದ್ ಕಡೆ ಅವ್ರನ್ನ ಗೋದಾಮ್ನಲ್ಲಿ ಕೂಡಿ ಹಾಕಿ ಹಲ್ಲೆ ಬಳಿಕ ಅವ್ರನ್ನ ಯಾವಾಗ ಪೊಲೀಸರು ಕೂಡ ಅವರನ್ನ ಸುತ್ತುವರೆದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ತಿಳಿಯುತ್ತೋ ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ರಾತ್ರಿ 9 ಗಂಟೆ ಸುಮಾರಿಗೆ ಅವ್ರನ್ನ ಏಕೈಕಿ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಸೋಮಸಮುದ್ರ ಗ್ರಾಮದ ಬಳಿ ಬಿಟ್ಟು ಹೋಗಿರುವಂಥದ್ದು. ಜೊತೆಗೆ ಈಗಾಗಲೇ ಕಿಡ್ನಾಪ್ ಮಾಡಲು ಬಳಸಿದಂಥ ಕಾರ್, ಅದಕ್ಕೂ ನಂಬರ್ ಪ್ಲೇಟ್ ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೂಡ ಹೇಳುತ್ತಿರುವಂಥದ್ದು. ಅಂದ್ರೆ ಇನ್ನೂ ಕೂಡ ಈಗ ಕಿಡ್ನಾಪ್ ಮಾಡಿಕೊಂಡು ಹೋದಂಥ 3 ವ್ಯಕ್ತಿಗಳಿಗೆ ಈಗಾಗಲೇ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಮತ್ತೊಂದು ಕಡೆ ಅವರು ಯಾವ ವ್ಯಕ್ತಿಗಳು ಯಾವ ಕಾರಣಕ್ಕಾಗಿ ಬಂದಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಸುನೀಲ್ ಅವರ ಕಡೆಯಿಂದನೂ ಪೊಲೀಸರು ಕೆಲವೊಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಆ ವ್ಯಕ್ತಿಗಳು ನನ್ನ ಪರಿಚಯಸ್ಥರು ಅಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರಿಗೆ ಸುನೀಲ್ ಅವರನ್ನು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸುನೀಲ್ ಅವರನ್ನು ಸುರಕ್ಷಿತವಾಗಿ ಅವರ ಮನೆಗೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡಿರುವಂಥದ್ದು. ರಾಹುಲ್. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.